ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಇದು ಇಂಗ್ಲೆಂಡ್ ದೇಶದಲ್ಲಿ ಲಂಡನ್ ಮಹಾನಗರದಲ್ಲಿ ಒಂದು ಮುಖ್ಯ ಸ್ಥಳದಲ್ಲಿ ಇರುವಂತ ಜಾನ್ ವೆಸ್ಲಿ ಅವರ ಚಾಪಲ್. ಆ ಚಾಪಲ್ನ ಮುಂದೆ ಜಾನ್ ವೆಸ್ಲಿ ಅವರ ಒಂದು ಶಿಲೆಯನ್ನು ನಿರ್ಮಿಸಲಾಗಿದೆ. ಈ ಸ್ಥಳದಿಂದ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಯಾರು ಈ ಜಾನ್ ವೆಸ್ಲಿ ಅಂದರೆ 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ದೇಶದ ಉಜ್ಜೀವನಕ್ಕಾಗಿ ದೇವರಿಂದ ಉಪಯೋಗಿಸಲ್ಪಟ್ಟ ಒಂದು ಬಲವಾದಂತ ಪಾತ್ರ. ದೇವರು ಈ ದೇವ ಮನುಷ್ಯನನ್ನು ಆರಿಸಿಕೊಂಡು ಪವಿತ್ರಾತ್ಮನಿಂದ ತುಂಬಿಸಿ ಪರಿಶುದ್ಧತೆಯ ಕುರಿತಾದ ದರ್ಶನವನ್ನು ಕೊಟ್ಟು ಸಭೆಗಳಲ್ಲಿ ಪರಿಶುದ್ಧತೆ ಕಾಣಲ್ಪಡಲು ವಾಕ್ಯವನ್ನು ತೀವ್ರವಾಗಿ ಪ್ರಸಂಗ ಮಾಡಿದಂತ ಒಬ್ಬ ವ್ಯಕ್ತಿಯೇ ಈ ಜಾನ್ ವೆಸ್ಲಿ ಅವರು. ಅಷ್ಟು ಮಾತ್ರ ಅಲ್ಲ, ಆ ದಿನಗಳಲ್ಲಿ ಅವರು ಕುದುರೆಯಲ್ಲೇ ಬಹಳ ಪ್ರಯಾಣಗಳನ್ನು ಮಾಡಿದ್ದಾರೆ. ಈಗಿನಂತೆ ಸಾರಿಗೆ ಸೌಕರ್ಯಗಳೆಲ್ಲ ಇಲ್ಲ. ಕುದುರೆಯಲ್ಲೇ ಅವರು ಪ್ರಯಾಣಗಳನ್ನು ಮಾಡಿ 2,50,000 ಮೈಲಿಗಳು ಅವರು ಕುದುರೆಯಲ್ಲಿ ಪ್ರಯಾಣ ಮಾಡಿದ್ದಾರೆ. ಗ್ರಾಮಗಳಿಗೆ ಹೋಗಿ ಕೃಷಿ ಭೂಮಿಗಳಲ್ಲಿರುವಂತ ಜನರಿಗೆ, ಬೀದಿ ಬದಿ ಇರುವಂತ ಜನರಿಗೆ, ಗಣಿಗಳಲ್ಲಿ ಕೆಲಸ ಮಾಡುವಂತ ಬಡ ಜನರಿಗೆಲ್ಲ ಸುವಾರ್ತೆಯನ್ನು ಸಾರಿದ್ದಾರೆ. ಸಭೆಗಳ ಒಳಗೆ ಪರಿಶುದ್ಧತೆಯ ಕುರಿತಾಗಿ ಬಲವಾಗಿ ಪ್ರಸಂಗ ಮಾಡಿ ಪವಿತ್ರಾತ್ಮನು ಬಲವಾಗಿ ಕಾರ್ಯಗಳನ್ನು ಮಾಡಿ ಒಂದು ಪರಿಶುದ್ಧ ಸೈನ್ಯವು ಎದ್ದಿದೆ. ಆ ರೀತಿಯಾಗಿ ಉಪಯೋಗಿಸಲ್ಪಟ್ಟವರೇ ಈ ಜಾನ್ ವೆಸ್ಲಿ ಅವರು. ಅವರ ಈ ಶಿಲೆಯ ಕೆಳಗೆ ಬರೆಯಲ್ಪಟ್ಟಿದೆ, ದ ವರ್ಲ್ಡ್ ಈಸ್ ಮೈ ಪ್ಯಾರಿಶ್. ಅಂದರೆ ಈ ಸಭೆ ಮಾತ್ರ ಅಲ್ಲ, ಇಡೀ ಲೋಕ, ಎಲ್ಲ ಆತ್ಮಗಳು ಕೂಡ ನನಗೆ, ನನ್ನ ಸಭೆಯ ಜನರು, ನನ್ನ ಸಭೆಯ ಒಂದು ಗುಂಪು, ಪ್ರತಿಯೊಬ್ಬೊಬ್ಬರಿಗೂ ನಾನು ಸುವಾರ್ತೆಯನ್ನು ಸಾರಬೇಕೆಂಬ ದರ್ಶನವನ್ನು ಅವರು ತಿಳಿಸಿದ್ದಾರೆ. ಅಂತಹ ಒಂದು ದರ್ಶನದಿಂದ ಸೇವೆ ಮಾಡಿದಂತ ದೇವ ಮನುಷ್ಯರು. ಅವರು ಬಾಳಿದಂತ ಸ್ಥಳ ಇದುವೆ. ಅವರು 88 ವಯಸ್ಸಿನವರೆಗೂ ಕರ್ತನ ಸೇವೆಯನ್ನು ಮಾಡಿ ನಿಧನರಾದರು. ಅವರ ಒಂದು ಸಮಾಧಿ ಕೂಡ ಈ ಚಾಪಲ್ನ ಹಿಂದೆಯೇ ಇದೆ. ಸರಿ, ದೇವರು ಇಂದು ನನಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ? ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 8ನೇ ವಾಕ್ಯ. ಈಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ದೇವರು ನಿಮ್ಮ ನೋಡಿ ಹೇಳುತ್ತಿದ್ದಾರೆ, ಬಾಗಿಲು ಮುಚ್ಚಲ್ಪಟ್ಟಿತು, ಬಿಸ್ನೆಸ್ನ ಬಾಗಿಲು ಮುಚ್ಚಲ್ಪಟ್ಟಿದೆ, ಕೆಲಸದ ಉನ್ನತಿಯ ಬಾಗಿಲು ಮುಚ್ಚಲ್ಪಟ್ಟಿತು, ಉನ್ನತ ವಿದ್ಯಾಭ್ಯಾಸದ ಬಾಗಿಲು ಮುಚ್ಚಲ್ಪಟ್ಟಿತು ಎಂದು ಕಂಗಾಲಾಗುತ್ತೀರಾ? ದೇವರು ಹೇಳುತ್ತಾರೆ, ನಿನ್ನೆದುರಿಗೆ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ನಾನು ನಿನಗಾಗಿ ತೆರೆಯುವೆನು, ಯಾರು ಅದನ್ನು ಮುಚ್ಚಲಾರರು. ನಿಮಗಾಗಿ, ನಿಮ್ಮ ಸೇವೆಗಾಗಿ ದೇವರು ಬಾಗಿಲನ್ನು ತೆರೆಯುವಾಗ ಯಾರು ಮುಚ್ಚಬಹುದು? ನಿಮ್ಮ ಬಿಸ್ನೆಸ್ಗಾಗಿ ದೇವರು ಬಾಗಿಲನ್ನು ತೆರೆಯುವಾಗ ಯಾರು ಮುಚ್ಚಬಹುದು? ನಿಮ್ಮ ಕೆಲಸಕ್ಕಾಗಿ ದೇವರು ಬಾಗಿಲನ್ನು ತೆರೆಯುವಾಗ ಯಾರು ಮುಚ್ಚಬಹುದು? ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಆದಾಯಕ್ಕಾಗಿ ದೇವರು ಬಾಗಿಲನ್ನು ತೆರೆಯುವಾಗ ಯಾರು ಮುಚ್ಚಲು ಸಾಧ್ಯ? ತೆರೆದ ಬಾಗಿಲನ್ನು ಇಟ್ಟಿದ್ದೇನೆ, ಯಾರು ಮುಚ್ಚಲಾರರು, ಭಯಪಡಬೇಡ ಎಂದು ದೇವರು ಹೇಳುತ್ತಾರೆ. ಇಂದು ಮುಚ್ಚಲ್ಪಟ್ಟಿದೆ ಎಂಬುದಾಗಿ ಕಂಗಾಲಾಗಿ ನಿಂತಿದ್ದೀರಾ? ತೆರೆಯಲ್ಪಡುತ್ತದೆ. ಮುಚ್ಚಲ್ಪಟ್ಟ ಬಾಗಿಲು ತೆರೆಯಲ್ಪಡುತ್ತದೆ. ಈ ದೇವ ಮನುಷ್ಯರನ್ನು ನೋಡಿರಿ. ದೇಶ ಪೂರ್ತಿ ಪ್ರಯಾಣ ಮಾಡಿ ಗ್ರಾಮಗಳು, ಪಟ್ಟಣಗಳು, ಎಲ್ಲ ಸ್ಥಳಗಳಲ್ಲೂ ಸುವಾರ್ತೆಯನ್ನು ಧೈರ್ಯವಾಗಿ ಪ್ರಕಟಿಸಿ ಹೇರಾಳವಾದ ಜನರು ರಕ್ಷಣೆಗೆ ಬಂದಿದ್ದಾರೆ. ಅನೇಕರಿಗೆ ಸತ್ಕಾರ್ಯಗಳನ್ನು ಮಾಡಿದ್ದಾರೆ. ದೇವರಿಗೆಂದು ಸಾಧಿಸಿದ್ದಾರೆ. ನಿಮ್ಮ ಮೂಲಕವೂ ದೇವರು ಮಾಡುವರು, ನಿಮಗೂ ಮಾಡುವರು. ಆದ್ದರಿಂದಲೇ ದೇವರು ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ತೆರೆದ ಬಾಗಿಲನ್ನು ನಿನಗಾಗಿ ಇಟ್ಟಿದ್ದೇನೆ, ಯಾರು ಮುಚ್ಚಲಾಗದು, ಭಯಪಡಬೇಡ ಎಂದು ನಿಮ್ಮನ್ನು ಧೈರ್ಯಪಡಿಸುತ್ತಾರೆ. ಧೈರ್ಯವಾಗಿ ಹೇಳಿರಿ, ದೇವರೇ, ನನಗಾಗಿ ನೀವು ಬಾಗಿಲನ್ನು ತೆರೆಯುತ್ತೀರಿ, ಯಾರು ಅದನ್ನು ಮುಚ್ಚಲಾರರು. ಹಿಂದೆ ತೆರೆಯುತ್ತೀರಿ, ಸ್ತೋತ್ರ ಎಂಬುದಾಗಿ ಹೇಳಿರಿ, ಹಿಂದೆ ಒಂದು ಅದ್ಭುತ ನಡೆಯುವುದನ್ನು ನೋಡುವಿರಿ. ದೇವರೇ, ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ತೆರೆದ ಬಾಗಿಲನ್ನು ನನಗಾಗಿ, ನಮಗಾಗಿ, ಈ ಮಗನಿಗಾಗಿ, ಮಗಳಿಗಾಗಿ ಇಟ್ಟಿದ್ದೀರಿ. ಒಬ್ಬರು ಮುಚ್ಚಲಾಗದು, ಹಿಂದೆ ಅದ್ಭುತಗಳನ್ನು ಕಾಣಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.